ಸಿ ಬಿಕಮಿಂಗ್ ಅನ್ IAS ಈಸ್ ಅನ್ ಎಕ್ಸ್ಟ್ರಾಡಿನರಿ ಥಿಂಗ್. ಒಬ್ಬ IAS ಆಫೀಸರ್ ಆಗೋದು ಅಂದರೆ ಇಟ್ ಇಸ್ ಅನ್ ಎಕ್ಸ್ಟ್ರಾಡಿನರಿ ಥಿಂಗ್. ಸೊ ಯು ಹ್ಯಾವ್ 2 ಪಾರ್ಟ್ಸ್ ಟು ಎಕ್ಸ್ಟ್ರಾಡಿನರಿ. ಎಕ್ಸ್ಟ್ರಾ ಒಂದು, ಆರ್ಡಿನರಿ ಒಂದು, ಅಲ್ವಾ? ಫಸ್ಟ್ ಯು ಹ್ಯಾವ್ ಟು ಬಿಕಮ್ ಆರ್ಡಿನರಿ. ಹೇಗೆ ಆರ್ಡಿನರಿ ಅಂದರೆ ಬೇಸಿಕ್ ಬುಕ್ಸ್ ಓದಬೇಕು, ಎಲ್ಲರಿಗೂ ಗೊತ್ತು NCERT ಬುಕ್ಸ್ ಓದಬೇಕು ಅಂತ. ಅದಾದಮೇಲೆ ಕೆಲವೊಂದು ಸ್ಟ್ಯಾಂಡರ್ಡ್ ಬುಕ್ಸ್ ಇದೆ. NCERT ಅಂದರೆ ಎಷ್ಟೊಂದು ಜನ ಗೊತ್ತಿಲ್ಲದೆ ಗೊತ್ತಿಲ್ಲದೆ ಇರೋರಿಗೆ ಈಗ ಕ್ಲಾಸ್ 6 to ಕ್ಲಾಸ್ 12 NCERT ಬೋರ್ಡ್ ಇದೆಲ್ಲ, ಸೊ ಅವ್ರದ್ದು ಬುಕ್ಸ್ ಇದೆ. ಸೈನ್ಸ್ ರಿಲೇಟೆಡ್ ಇರ್ಬೋದು, ಸೋಷಿಯಲ್ ಸೈನ್ಸ್ ಇರ್ಬೋದು. ಅದಾದಮೇಲೆ ನಿಮಗೆ ಯಾವುದು ಜೋಗ್ರಫಿ ರಿಲೇಟೆಡ್ ಇದೆ ಸೋಷಿಯಲ್ ಸೈನ್ಸಲ್ಲಿ. ಅದಾದ ನಂತರ ಹಿಸ್ಟ್ರಿ ರಿಲೇಟೆಡ್ ಇರುತ್ತೆ. ಸೊ ಮೋಸ್ಟ್ಲಿ ಸೋಷಿಯಲ್ ಸೈನ್ಸ್ ರಿಲೇಟೆಡ್ ಬುಕ್ಸ್ನ ಕ್ಲಾಸ್ 6 to ಕ್ಲಾಸ್ 12 ಇದು ಬೇಸಿಕ್ ಬುಕ್ಸ್. ಇದಾದಮೇಲೆ ಕೆಲವೊಂದು ಸ್ಟ್ಯಾಂಡರ್ಡ್ ಬುಕ್ಸ್ ಇದೆ. ಪ್ರತಿಯೊಂದು ಸಬ್ಜೆಕ್ಟು ಒಂದು ಸ್ಟ್ಯಾಂಡರ್ಡ್ ಬುಕ್ ಅಂತ ಇದೆ. ಫಾರ್ ಎಕ್ಸಾಂಪಲ್ ಈಗ ಇಂಡಿಯನ್ ಪಾಲಿಟಿ ಅಂತ ಒಂದು ಸಬ್ಜೆಕ್ಟ್ ಇದೆ, ಅದಕ್ಕೆ ಲಕ್ಷ್ಮೀಕಾಂತ್ ಅಂತ ಇದೆ. ಅದಾದಮೇಲೆ ನಿಮಗೆ ಮಾಡರ್ನ್ ಹಿಸ್ಟ್ರಿಗೆ ಸ್ಪೆಕ್ಟ್ರಮ್ ಅಂತ ಇದೆ. ಓಕೆ, ಅದಾದ ನಂತರ ನಿಮಗೆ ಇಂಡಿಯನ್ ಎಕಾನಮಿಗೆ ನಿತಿನ್ ಸಿಂಘಾನಿಯಾ ಇದೆ. ಸೊ ಈ ಥರ ಪ್ರತಿಯೊಂದು ಸಬ್ಜೆಕ್ಟ್ಗೂ ಒಂದೊಂದು ಬುಕ್ ಅಂತ ಇದೆ. ಸೊ ಒಂದು ಸಬ್ಜೆಕ್ಟ್ಗೆ ನೀವು NCERT ಜೊತೆಗೆ ಒಂದು ಸ್ಟ್ಯಾಂಡರ್ಡ್ ಬುಕ್ ಓದಿದ್ರೆ ಸಾಕು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.